ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಇದರಲ್ಲಿ ಬಾಲರಾಜ್ದೇನು ತಪ್ಪಿಲ್ಲ ಅಂತ ಹೇಳೋದಕ್ಕೆ ಅವ್ನು ನ್ಯಾಯವಾದವನು ಅಲ್ಲ, ಅವನು ಒಳ್ಳೆಯವನು ಅಲ್ಲ. ಅವನ್ನ ಬಿಡಿಸ್ಕೊಂಡು ಬಂದು ನೀನು ದೊಡ್ಡ ತಪ್ಪು ಮಾಡಿದ್ಯಾ ನರ್ತನ. ನಿನಗೆ ನಿಜವಾಗ್ಲೂ ಮೈನನ್ ಮೇಲೆ ಅಕ್ಕರೆ ಇರ್ತಿದ್ರೆ ಈ ವಿಷಯನ ಮುಂಚೆ ನನಗೆ ಹೇಳ್ತಿದ್ದೆ, ಮಾಮ್ ಹತ್ರ ಹೋಗಿ ಹೇಳ್ತಿರ್ಲಿಲ್ಲ. ಅದು ಹಾಗಲ್ಲ ಪುಷ್ಪಕ್. ಏಯ್ ಸುಮ್ನಿರು. ಬಾಲರಾಜ್ನ ಆಚೆ ಕರ್ಕೊಂಡು ಬರಬೇಕು ಅನ್ಕೊಂಡಿದ್ದು ನಿನ್ನ ನಿರ್ಧಾರ. ಅದನ್ನ ನನ್ನ ಮಾಮ್ ಮೂಲಕ ನೆರವೇರಿಸ್ಕೊಂಡೆ. ನನಗೆ ಯಾಕೋ ನಿನ್ನ ಮೇಲೂ ಡೌಟ್ ಆಗ್ತಿದೆ ನರ್ತನ. ಸರ್ ನೋಡಿ, ನೀವು ನರ್ತನ ಮೇಡಮ್ನ ಬೈಬೇಡಿ. ಅವರು ನನ್ನ ಒಳ್ಳೇದಕ್ಕೋಸ್ಕರ ಹಿಂಗೆಲ್ಲ ಮಾಡೋರೆ. ಸುಮ್ನೆ ಇವ್ರ ಮನ್ಸನ್ನ ಯಾಕೆ ನೋಯಿಸ್ತಿದ್ದೀರಾ? ಹಾಗಿದ್ರೆ ಬಾಲರಾಜ್ನ ಯಾಕೆ ಬಿಡಿಸ್ಕೊಂಡು ಬಂದ್ಲು ಅಂತ ಹೇಳೋದಕ್ಕೆ ಹೇಳು. ಮೇಡಮ್, ಮೈನ್ ಅವರು ನಿಮ್ಮನ್ನ ಎಷ್ಟು ನಂಬಿದ್ರು, ಆದ್ರೂ ನೀವು ಬಾಲರಾಜ್ನ ಹೊರಗಡೆ ಕರ್ಕೊಂಡು ಬಂದು ತುಂಬಾ ದೊಡ್ಡ ಮೋಸ ಮಾಡಿದ್ದೀರಾ ಮೇಡಮ್. ಧ್ರುವರೇ, ನರ್ತನ, ನೀನು ಬದ್ಲಾಗಿದ್ಯಾ ಅನ್ಕೊಂಡಿದ್ದೆ. ಎಂತ ಕೆಲ್ಸ ಮಾಡ್ಬಿಟ್ಟೆ. ನೀನೇ ಹೇಳು, ನೀನ್ ಮಾಡಿದ್ ಸರಿನಾ? ಮ್ಯಾಮ್, ಇವ್ರಂತೂ ನನ್ನ ನಂಬ್ತಿಲ್ಲ. ನೀವಾದ್ರೂ ನನ್ನ ನಂಬಾರ್ದಾ? ಬಾಲರಾಜ್ ಅವ್ರ ಹೆಂಡತಿ ಏನಾದ್ರೂ ಆಂಟಿಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಈ ವಿಷಯನೆಲ್ಲ ಹೇಳಿದಿದ್ರೆ ಆಂಟಿ ಪುಷ್ಪಕ್ ಮೇಲೆ ಕೋಪ ಮಾಡ್ಕೋತಿದ್ರು. ಆಮೇಲೆ ಆ ವಿಚಾರ ಅಂಕಲ್ ವರ್ಗೂ ಹೋಗಿರೋದು. ಅವ್ರ ಮನೇಲಿ ಅನಾವಶ್ಯಕವಾಗಿ ಜಗಳ ಶುರುವಾಗಿರೋದು. ಅದೆಲ್ಲ ಬಿಡಿ, ನಾನು ನಮ್ ಕಂಪನಿ ರೆಪ್ಯುಟೇಷನ್ ಬಗ್ಗೆನೂ ಯೋಚನೆ ಮಾಡಿ ಈ ಡಿಸಿಷನ್ ತಗೋಬೇಕಾಯ್ತು. ನಿಮ್ಗೆ ಅನಿಸ್ತಿದ್ಯಾ ನಾನು ತಪ್ಪು ಮಾಡಿದ್ದೀನಿ ಅಂತ? ಇದ್ರಲ್ಲಿ ಮೈನ ಜೀವನ ಹಾಳು ಮಾಡ್ಬೇಕು ಅಂತ ನನ್ನ ಉದ್ದೇಶ ಎಲ್ಲಿ ಕಾಣಿಸ್ತಿದೆ? ನರ್ತನ್ ಅವರು ಅಷ್ಟೆಲ್ಲ ಹೇಳ್ತಿದ್ದಾರೆ, ನೀವ್ ಯಾಕೆ ಸುಮ್ನೆ ಇವ್ರ ಮೇಲೆ ಕೋಪ ಮಾಡ್ಕೋತಿದ್ದೀರಾ? ಇಲ್ಲ ಮೈನಾ, ನರ್ತನ ಮಾಡಿರೋದು ಕ್ಷಮಿಸಕ್ಕಾಗದೇ ಇರೋಂಥ ತಪ್ಪು. ನರ್ತನ, ಬಾಲರಾಜ್ನ ರಿಲೀಸ್ ಮಾಡಿದ ತಕ್ಷಣ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಅಂತ ಅನ್ಕೋಬೇಡ. ಈ ವಿಷಯ ನಾನು ಅಷ್ಟು ಸುಲಭವಾಗಿ ಬಿಡಲ್ಲ. ಹೈಯರ್ ಆಫೀಷಿಯಲ್ಸ್ವರೆಗೂ ಹೋಗ್ತೀನಿ. ಪುಷ್ಪಕ್, ನಾನು ಹೇಳೋದನ್ನ ಕೇಳಕ್ಕಾಗಲ್ಲ. ನಮ್ಮ ಕಂಪನಿ ಹೆಸರು ಹಾಳಾಗದೇ ಇರೋ ಹಾಗೆ ಮೈನನ್ ಜೀವನ ಹೇಗೆ ಸರಿ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಮಾಮ್ ಹತ್ರನಾದ್ರೂ ಹೇಳೋ, ಡ್ಯಾಡ್ ಹತ್ರನಾದ್ರೂ ಹೇಳು, ಐ ಡೋಂಟ್ ಕೇರ್. ಆ ಬಾಲರಾಜ್ ಒಳಗೆ ಹೋಗೋದಂತೂ ಗ್ಯಾರಂಟಿ. ಸರ್, ನಿಮಗೆ ಕೈ ಮುಗ್ದು ಕೇಳ್ಕೊತೀನಿ, ನೀವು ಕೋಪ ಮಾಡ್ಕೊಳ್ದೆ ಸ್ವಲ್ಪ ಸುಮ್ಮನಿರ್ತೀರಾ? ಮೇಡಮು, ನಿಮ್ ಜೊತೆನೂ ಪುಷ್ಪಕ್ ಸರ್ ಜೊತೆನೂ ಸ್ವಲ್ಪ ಮಾತಾಡೋದೈತೆ. ಒಳಗೆ ಬನ್ನಿ ನೀವು. ಮೈನ್ ಅವ್ರೆ, ಏನ್ ಮಾತಾಡ್ತಾ ಇದ್ದೀರಾ? ನೀವಾಗ ನೀವೇ ನಿಮ್ ತಲೆ ಮೇಲೆ ಕಲ್ಲು ಹೇಳ್ಕೋಬೇಡಿ. ಬಾಲರಾಜ್ನ ಪೊಲೀಸ್ ಅವರು ಒದ್ದು ಬಾಯ್ ಬಿಡಿಸ್ತಾರೆ. ನಿಜ ಎಲ್ಲ ಹೊರಗಡೆ ಬರುತ್ತೆ. ಧ್ರುವರೇ, ನೀವು ಸ್ವಲ್ಪ ಸುಮ್ಮನಿರ್ತೀರಾ? ಮಾತಾಡ್ಬೇಕು ಅಂತ ಹೇಳ್ತಿದ್ದೀನಿ ತಾನೆ. ಸರ್, ಸ್ವಲ್ಪ ಒಳಗಡೆ ಬನ್ನಿ ಸರ್. ಮೇಡಮು, ದಯವಿಟ್ಟು ಮೇಡಮು ಅರ್ಥ ಮಾಡ್ಕೊಳ್ಳಿ. ಪುಷ್ಪಕ್, ಒಂದು ನಿಮಿಷ ಬಾಪ. ಮೈನವ್ರೆ, ಏನಾಯ್ತು ಮೈನಾ? ಏನೋ ಪರ್ಸನಲ್ ಮಾತಾಡ್ಬೇಕು ಅಂದೆ, ಅಲ್ಲೇ ಮಾತಾಡ್ಬೋದಾಗಿತ್ತಲ್ಲ. ನೀವೇ ನೋಡಿದ್ರಲ್ವಾ ಮೇಡಮು, ಅಲ್ಲೆಲ್ರೂ ಹೇಗ್ ಮಾತಾಡ್ತಿದ್ರು ಅಂತ. ನನ್ ಮಾತನ್ನ ಯಾರು ತಾಳ್ಮೆಯಿಂದ ಕೇಳೋ ಪರಿಸ್ಥಿತಿನಲ್ಲೇ ಇರ್ಲಿಲ್ಲ. ಅದೇ ತರ ನೀನು ಬಾಲರಾಜ್ಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡೋದನ್ನ ನಾನು ತಾಳ್ಮೆಯಿಂದ ಕೇಳೋ ಪರಿಸ್ಥಿತಿಲಿಲ್ಲ. ಮೇಡಮು, ಪುಷ್ಪಕ್, ಮೊದಲು ಮೈನಾ ಏನ್ ಹೇಳ್ತಾಳೆ ಅಂತ ಕೇಳಿದ್ಮೇಲೆ ಆಮೇಲೆ ಮಾತಾಡೋಣ. ನೀನ್ ಹೇಳಮ್ಮ. ಪುಷ್ಪಕ್ ಸರ್ ಹೇಳೋ ತರ ಬಾಲರಾಜ್ ಸರ್ನ ಜೈಲ್ ಒಳಗ್ ಹಾಕೋದು ನನಗ್ ಸ್ವಲ್ಪನೂ ಇಷ್ಟ ಇಲ್ಲ. ನನಗೆ ಗೊತ್ತಿತ್ತು ನೀನ್ ಹೀಗೆ ಹೇಳ್ತೀಯ ಅಂತ. ನನಗೆ ಗೊತ್ತಿತ್ತು ಮೈನಾ. ಸರ್, ದಯವಿಟ್ಟು ನಾನು ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳ್ತೀರಾ? ಬಾಲರಾಜು ಅವ್ನ್ ಮಾಡಿರೋ ತಪ್ಪನ್ನ ಒಪ್ಕೋತಾನೆ ಅಂತ ನೀವ್ ಹೇಳಕ್ಕಾಗತ್ತಾ? ಈ ವಿಷಯದಲ್ಲಿ ಬಾಲರಾಜ್ ಸರ್ ಸಂಬಂಧಪಟ್ಟಿರ್ತಾರೆ ಅಂತ ನನ್ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಸರ್, ನಮ್ಗೆ ಬೈರನಿಂದ ಒಂದ್ ಸುಳಿವು ಸಿಕ್ಕಿದೆ ಅಷ್ಟೇ. ಆದ್ರೆ ಆ ಬೈರ ನಮ್ ಕೈಗೆ ಸಿಕ್ಕಿಲ್ವಲ್ಲ. ಸರ್, ಆ ಭೈರ ಸಿಗೋ ಗಂಟ ಬಾಲರಾಜ್ ಸರ್ ಹೊರಗಡೆನೆ ಇರ್ಬೇಕು.
ಆ ಭೈರನ್ನ ಕಂಡು ಹಿಡಿಯೋದಿಕ್ಕೆ ಬಾಲರಾಜ್ ಸರ್ ಹೊರಗಡೆನೆ ಇರ್ಬೇಕು. ನಮ್ಮ ಹತ್ರ ಇರೋದು ಅದೊಂದೇ ದಾರಿ. ಇಲ್ಲ ಮೈನಾ, ಅದೆಲ್ಲ ಸರಿ ಬರಲ್ಲ. ಮೈನಾ ಹೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಪುಷ್ಪಕ್. ಅವಳು ಸರಿಯಾಗಿ ಹೇಳ್ತಿದ್ದಾಳೆ. ಬಾಲರಾಜ್ ಮೇಲೆ ಸಂದೇಹ ಪಡೋದು ಗೊತ್ತಾದ್ರೆ ಅವನ್ ಅಲರ್ಟ್ ಆಗ್ಬಿಡ್ತಾನೆ. ಅವನ್ ಹೊರಗಡೆ ಇದ್ರೇನೆ ಅವನ್ನ ಫಾಲೋ ಮಾಡೋದ್ರ ಮೂಲಕ ನಾವು ಸಾಕ್ಷಿನ ಕಲೆಕ್ಟ್ ಮಾಡ್ಬೋದು. ಇದಕ್ಕೆ ಮೇಡಮ್ಮು ಬಾಲರಾಜ್ ಸರ್ನ ಜೈಲಿಗೆ ಕಳಿಸ್ಬಿಡಿ ಅಂತ ನಾನು ಕೇಳ್ಕೊತಿರೋದು. ಹೌದು ಪುಷ್ಪಕ್, ಬಾಲರಾಜ್ ಹೊರಗಡೆ ಇರೋದೇ ಒಳ್ಳೇದು. ನಾವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ರೇನೆ ನಾವು ಅನ್ಕೊಂಡಿರೋ ಕೆಲಸನ ಸಾಧಿಸಕ್ಕಾಗದು. ಬಾಲರಾಜನ್ನ ಪೊಲೀಸವ್ರು ವಿಚಾರಣೆ ಮಾಡೋ ತರ ವಿಚಾರಣೆ ಮಾಡಿದ್ರೆ ಎಲ್ಲಾ ಸತ್ಯನೂ ಹೊರಗಡೆ ಬರುತ್ತೆ. ಸರಿ, ನೀವಿಬ್ರು ಇಷ್ಟೆಲ್ಲ ಹೇಳ್ತಿದ್ದೀರಾ ಅಂದ್ರೆ ನಾನು ಪೊಲೀಸರಿಗೆ ಹೇಳಿ ಆಕ್ಷನ್ ತಗೋಬೇಡಿ ಅಂತ ಹೇಳ್ತೀನಿ. ಅಷ್ಟು ಮಾಡಿ ಸರ್ ಸಾಕು. ನೀವಿವಾಗ ಮಾತಾಡ್ತಾ ಇರೋದು ಸರಿಯಾಗಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ಯಾ? ಹೌದು ಧ್ರುವ ಅವರೇ, ನೀವೇ ಸರಿಯಾಗಿ ಯೋಚನೆ ಮಾಡಿ. ನನಗೀಗಾಗಿರೋ ಪರಿಸ್ಥಿತಿಗೆ ಖಂಡಿತವಾಗ್ಲೂ ಬಾಲರಾಜ್ ಅವರು ಕಾರಣನೇ ಅಲ್ಲ. ನನಗ್ಯಾಕೋ ಇದ್ರ ಹಿಂದೆ ಬೇರೆ ಯಾರೋ ಇದ್ದಾರೆ ಅಂತ ಅನಿಸ್ತೈತೆ. ಬೈರನ್ ಹಿಂದೆ ಹೇಗ್ ಬಾಲರಾಜ್ ಸರ್ ಇದ್ರೋ ಹಾಗೆ ಬಾಲರಾಜ್ ಸರ್ ಹಿಂದೆ ಇನ್ ಯಾರೋ ಇದ್ದಾರೆ ಅಂತ ಅನಿಸ್ತೈತೆ ಧ್ರುವ ಅವರೇ. ಬಾಲರಾಜ್ ಸರ್ ಹೊರಗಡೆ ಇದ್ರೆ ಮಾತ್ರ ಇನ್ನೊಬ್ರು ಯಾರು ಅಂತ ನಾವ್ ಕಂಡು ಹಿಡಿಯೋಕ್ಕಾಗೋದು. ಈಗ್ಲಾದ್ರೂ ನಾನು ಹೇಳೋದನ್ನ ನಂಬ್ತೀರಾ? ಹೌದು ಮೈನಾ ಅವ್ರೆ, ನೀವು ಹೇಳೋ ತರ ಖಂಡಿತವಾಗ್ಲೂ ಬಾಲರಾಜ್ ಹಿಂದೆ ಬೇರೆ ಯಾರೋ ಇದ್ದಾರೆ ಅಂತ ನನಗೂ ಅನ್ನಿಸ್ತಾ ಇದೆ. ಹೇಗಾದ್ರೂ ಮಾಡಿ ನಾವು ಅವ್ರನ್ನ ಕಂಡು ಹಿಡಿಯಲೇಬೇಕು. ಅಷ್ಟೇ ಅಲ್ಲ ಧ್ರುವ ಅವರೇ, ಆದಷ್ಟು ಬೇಗ ಪುಷ್ಪಕ್ ಸರ್ ನರ್ತನ ಮೇಡಮ್ ಇಬ್ರು ಮದ್ವೆ ಮಾಡ್ಕೋಬೇಕು. ನನ್ನಿಂದ ಅವ್ರ ಮಧ್ಯೆ ಯಾವ ಸಮಸ್ಯೆನೂ ಬರಬಾರ್ದು, ನನ್ನಿಂದ ಕಂಪನಿಗೂ ಸಮಸ್ಯೆ ಬರಬಾರ್ದು. ಅದಕ್ಕೆ ನಾನು ಇಷ್ಟೆಲ್ಲ ಮಾಡ್ತಿರೋದು. ಅರ್ಥ ಆಯ್ತಾ? ಆಯ್ತು ಮೈನಾ ಅವ್ರೆ, ಬನ್ನಿ ಹೋಗೋಣ. ನರ್ತನ, ನಾನೊಂದು ಡಿಸಿಷನ್ ಮಾಡಿದ್ರೆ ಅದನ್ನ ಬದಲಾಯಿಸೋ ಪ್ರಯತ್ನ ಪಡಬೇಡ. ಒಂದು ವೇಳೆ ನೀನು ಹಾಗೇನಾದ್ರೂ ಮಾಡಿದ್ರೆ ಬೇರೆ ಪುಷ್ಪಕ್ನೇ ನೋಡ್ಬೇಕಾಗುತ್ತೆ. ಇದು ನಾನು ನಿನಗೆ ಕೊಡ್ತಾ ಇರೋ ಫೈನಲ್ ವಾರ್ನಿಂಗ್. ಬಿ ಕೇರ್ಫುಲ್. ಅಮ್ಮ, ನಾನು ಬರ್ತೀನಿ.